ಸಂಪುಟದ ಜೊತೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಹಲವು ಪ್ರಭಾವಿಗಳಿಗೆ ಕೊಡುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿಯಾಗಿ ತಯಾರಿ ಮಾಡಿಕೊಳ್ತಾ ಇದೆ. ಸಂಪುಟದ ಜೊತೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಹಲವು ಪ್ರಭಾವಿಗಳಿಗೆ ಕೊಡುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಮುಂದಿನ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿಯಾಗಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಸಿದ್ದರಾಮಯ್ಯ ಸಂಪುಟದ ಹಲವು ಸಚಿವರಿಗೆ ಕೋಕ್ ಸಾಧ್ಯತೆ ಎನ್ನಲಾಗ್ತಾ ಇದೆ. ಪಕ್ಷದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂತೆ ಮಾಜಿ ಸಚಿವರಿಗೆ ಸೂಚನೆ ನೀಡಲಾಗಿದೆ. ಒಟ್ಟು 5 ಮಂದಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ನೇಮಕ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಯಾರ್ಯಾರು ಕೊಡ್ತಾರೆ ಕೆಪಿಸಿಸಿ ಹೊಣೆಯನ್ನ? ಪ್ರಶ್ನೆ ಈಗ ಹಲವು ಪ್ರಭಾವಗಳಿಗೆ ಕೋಕ್ ಕೊಡುತ್ತಾ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್. ಮುಂದಿನ ವಿಧಾನಸಭೆ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿಯಾಗಿ ತಯಾರಿ ಮಾಡಿಕೊಳ್ತಾ ಇದೆ. ಸಿದ್ದರಾಮಯ್ಯ ಸಂಪುಟದ ಹಲವು ಸಚಿವರಿಗೆ ಕೋಕ್ ಸಾಧ್ಯತೆ ಎನ್ನಲಾಗ್ತಾ ಇದೆ. ಪಕ್ಷದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಅಂತ ಮಾಜಿ ಸಚಿವರಿಗೆ ಸೂಚನೆಯನ್ನ ನೀಡಲಾಗಿದೆಯಂತೆ. ಒಟ್ಟು 5 ಮಂದಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ನೇಮಕವನ್ನ ಮಾಡ್ತಾರಾ? ಸಂಪುಟ ಒಂದು ಕಡೆ, ಇನ್ನೊಂದು ಕಡೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ವಿಚಾರ ಸಂಬಂಧವಾಗಿ ಚರ್ಚೆಗಳಾಗ್ತಾ ಇದೆ. ಬರೀ ಇಷ್ಟೇ ಅಲ್ಲ, ಸಂಪುಟದ ಒಂದು, ಕೆಪಿಸಿಸಿ ಕಾರ್ಯಾಧ್ಯಕ್ಷರದ್ದು ಒಂದು, ಮುಂದಿನ ವಿಧಾನಸಭೆ ಚುನಾವಣೆ ಮತ್ತೊಂದು, ನೆಕ್ಸ್ಟ್ ಜಿಬಿಎ ಚುನಾವಣೆ, ಎಷ್ಟೊಂದಿದೆ ನೋಡಿ ಜವಾಬ್ದಾರಿ. ಡಿಕೆಶಿ ಅವರ ಬೆನ್ನ ಮೇಲೆ ಬಹಳಷ್ಟು ಜವಾಬ್ದಾರಿಗಳಿದೆ. ಅದನ್ನು ಹೇಗೆ ನಿಭಾಯಿಸ್ತಾರೋ ಗೊತ್ತಿಲ್ಲ. ಯಾಕಿಷ್ಟು ಲೇಟು? 1 ತಿಂಗಳಾಯಿತು, 1 ತಿಂಗಳಿಗಿಂತ ಜಾಸ್ತಿನೇ ಆಗೋಯ್ತು. ಸೊ ಇನ್ನೂ ಕೂಡ ಸಚಿವ ಸಂಪುಟದಲ್ಲಿ 2ನೇ ಲಿಸ್ಟು 3ನೇ ಲಿಸ್ಟು ಅಂತ ಹೇಳಿ ಬಂದಿಲ್ಲ. 1 ಲಿಸ್ಟ್ ಬಂತು ಅಷ್ಟೇ. ಆ ಲಿಸ್ಟ್ ಬಂದಾದ್ಮೇಲೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಅಸಮಾಧಾನ ಕೂಡ ಹೊರ ಬಂತು. ರಾಮಲಿಂಗಾರೆಡ್ಡಿ ಅವ್ರದ್ದಿರಬಹುದು, ಜೊತೆಗೆ ಕೃಷ್ಣ ಬೈರೇಗೌಡರು ಫಸ್ಟ್ ಲಿಸ್ಟಲ್ಲಿ. ಮತ್ತೆ ಅಸಮಾಧಾನ ಆಗುತ್ತೆ ಅಂತ ಹೇಳಿ ಸೆಕೆಂಡ್ ಲಿಸ್ಟ್ ಬರ್ತಾ ಇಲ್ವಾ, ಅಥವಾ ಯಾರ್ಯಾರು ಕೊಡ್ತಾರೆ ಅನ್ನುವಂತಹ ಪ್ರಶ್ನೆಗಳಿದೆ. ಸೊ ಏನಾಗಬಹುದು? ಇವೆಲ್ಲ ವಿಚಾರಗಳ ಮಧ್ಯೆ ಇನ್ನು ಕಾರ್ಯಾಧ್ಯಕ್ಷರ ವಿಚಾರ ಸಂಬಂಧವಾಗಿಯೂ ಕೂಡ, ಕೆಪಿಸಿಸಿ ಕಾರ್ಯಾಧ್ಯಕ್ಷರ ವಿಚಾರ ಸಂಬಂಧವಾಗಿಯೂ ಕೂಡ ಅದೊಂದು ಪ್ರಶ್ನೆ ಕೂಡ ಇದೆ. ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಸೊ ಆ ಒಂದು ಲಿಸ್ಟ್ನಲ್ಲಿ ಹಾಗಿದ್ರೆ ಸಿದ್ದರಾಮಯ್ಯ ಅವರ ಆಪ್ತರನ್ನ ಕೂಡ ಕೈ ಬಿಡಲಾಗುತ್ತಾ ಅನ್ನುವಂತಹ ಪ್ರಶ್ನೆಗಳಿದೆ. ಸೊ ಮುಂದಿನ ಒಂದು ವಿಧಾನಸಭಾ ಚುನಾವಣೆಯ ಬಗ್ಗೆಯೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಚಿತ್ತವನ್ನು ಹರಿಸ್ತಾ ಇದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರೂಪೇಶ್, ಈಗಾಗಲೇ 1 ತಿಂಗಳಾಯಿತು ಡಿಕೆಶಿ ಅವರು ನಾಯಕರಾಗಿ ಅಥವಾ ಸಿಎಂ ಆಗಿ 1 ತಿಂಗಳಾಯ್ತಾ ಬಂತು. ಬಟ್ ಫಸ್ಟ್ ಲಿಸ್ಟ್ ಅಷ್ಟೇ ಅನೌನ್ಸ್ ಆಯಿತು. ಇನ್ನೂ ಕೂಡ 2, 3ನೇ ಲಿಸ್ಟ್ಗಳನ್ನು ಯಾವಾಗ ಅನೌನ್ಸ್ ಮಾಡ್ತಾರೆ, ಕೆಪಿಸಿಸಿ ಕಾರ್ಯಾಧ್ಯಕ್ಷರನ್ನಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ, ಇದ್ರ ಬಗ್ಗೆ ಏನೆಲ್ಲ ಚರ್ಚೆ ಆಗಿದೆ ಮಾಹಿತಿ ಕೊಡೋದಾದ್ರೆ? ಕುಸುಮಾ, ರಾಹುಲ್ ಗಾಂಧಿ ಅವರು ಈಗ ಜುಲೈ 8ನೇ ತಾರೀಕು ವಿದೇಶದಿಂದ ದೇಶಕ್ಕೆ ವಾಪಸ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಭೇಟಿ ಆ ಸಂದರ್ಭದಲ್ಲಿ, ಯಾಕಂದ್ರೆ ಜುಲೈ 8 ಅಥವಾ 9ನೇ ತಾರೀಕಿಗೆ ಸಿಎಂ ಅದೇ ರೀತಿಯಾಗಿ ಮಾಜಿ ಸಿಎಂ ಇಬ್ರು ಕೂಡ ದೆಹಲಿಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗುತ್ತೆ. ಕೇವಲ ಸಂಪುಟದ ಬಗ್ಗೆ ಚರ್ಚೆ ಆಗೋದಿಲ್ಲ ಅಂತ ಹೇಳಿ ಇಲ್ಲಿಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ತುಂಬಾ ಗಂಭೀರವಾಗಿ ಮುಂದಿನ ಚುನಾವಣೆಯನ್ನ ಪರಿಗಣಿಸಿದ್ದಾರೆ. ಯಾಕಂತ ಹೇಳಿದ್ರೆ 2028ಕ್ಕೂ ಕೂಡ ಅಧಿಕಾರಕ್ಕೆ ಬರಬೇಕು. ಯಾಕಂದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ, ಒಂದಿಷ್ಟು ಉತ್ತಮ ಕೆಲಸವನ್ನ ಮಾಡ್ತೇವೆ, ಸರ್ಕಾರದ ಮೇಲೆ ದೊಡ್ಡ ಮಟ್ಟಕ್ಕೆ ಭ್ರಷ್ಟಾಚಾರದ ಆರೋಪಗಳಿಲ್ಲ, ಆಂಟಿ ಇನ್ಕಂಬೆನ್ಸಿಗಳು ಹೆಚ್ಚಿಲ್ಲ, ಬಿಜೆಪಿಯಲ್ಲಿ ಸಂಘಟಿತವಾಗಿರತಕ್ಕಂಥ ಹೋರಾಟ ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಹೀಗಾಗಿ 28ಕ್ಕೂ ಕೂಡ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಭಾವಿಸಿಕೊಂಡಿದ್ದಾರೆ. ಇದೇ ಕಾರಣಗಳಿಗೋಸ್ಕರವಾಗಿ ಒಂದಿಷ್ಟು ಜನ ಸಿದ್ದರಾಮಯ್ಯ ಸಂಪುಟದಲ್ಲಿರ್ತಕ್ಕಂಥ ಮಾಜಿ ಸಚಿವ, ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದವರು ಈಗ ಮಾಜಿ ಆಗಿದ್ದವರು ಒಂದಿಷ್ಟು ಜನಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಾಡಬೇಕು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಅಂತ ಹೇಳಿದ್ರೆ ಅದು ಏನಕ್ಕೂ ಬೇಡ ಇರತಕ್ಕಂಥ ಹುದ್ದೆಗಳನ್ನ ಮಾಡಬಾರದು, ನಾಮಕಾವಸ್ಥೆಗಳ ಹುದ್ದೆ ಮಾಡಬಾರದು. ಇದಕ್ಕೋಸ್ಕರವಾಗಿ ಪ್ರಭಾವಿಗಳಿಗೆ ಪಕ್ಷದ ಟಾಸ್ಕ್ ಅನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಈಗ ಉದಾಹರಣೆ ಗಮನಿಸ್ತಾ ಇದೀವಿ, ಅವರ ಪ್ರಭಾವಿಗಳು ಅಂತ ಹೇಳಿದ್ರೆ ಅವರ ಕ್ಷೇತ್ರಕ್ಕೆ ಮಾತ್ರ ಸೀಮಿತರಾಗುವುದಲ್ಲ, ಅವರು ಬೇರೆ ಬೇರೆ ಕಡೆ ಇಂಪ್ಯಾಕ್ಟ್ ಮಾಡಬೇಕು. ಇದಕ್ಕೋಸ್ಕರವಾಗಿ ಪಕ್ಷದ ಹೊಣೆಗಾರಿಕೆಯನ್ನು ಕೊಟ್ಟು ಚುನಾವಣೆ ಗೆಲ್ಲಿಸಿಕೊಂಡು ಬರುವಂತ ಹೇಳಬೇಕು. ಅದಕ್ಕೋಸ್ಕರ 2ನೇ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ಹಲವಾರು ಜನಕ್ಕೆ ಕೋಕ್ ಕೊಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ತಿಳಿಸಿಕೊಂಡಿದ್ದಾರೆ. ಉದಾಹರಣೆಗಳನ್ನು ಕೊಡೋದಾದ್ರೆ ಈಗ ಜಮೀರ್ ಅಹಮದ್ ವಿರುದ್ಧ ಒಂದಿಷ್ಟು ಆರೋಪಗಳಿದೆ. ಯಾಕಂತ ಹೇಳಿದ್ರೆ ಜಮೀರ್ ಅಹಮದ್ ಅವರು ದಾವಣಗೆರೆಯಲ್ಲಿ ಒಂದು ಕಡೆ ಪಕ್ಷ ವಿರೋಧಿ ಕೆಲಸ ಮಾಡೋದು ಒಂದ್ ಕಡೆ, ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳನ್ನು ಕೂಡ ಚುನಾವಣೆಯಲ್ಲಿ ಸಹಕಾರ ಮಾಡಬೇಕು, ಕೇವಲ ಅವ್ರ ಕ್ಷೇತ್ರಗಳನ್ನು ಮಾತ್ರ ಅಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಅವ್ರನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಾಡಿದ್ರೆ ಅಲ್ಪಸಂಖ್ಯಾತ ಸಮುದಾಯನ ಹಿಡಿದೊಡೋದು ಒಂದು ಕಡೆ, ಅದೇ ರೀತಿ ಇಡೀ ರಾಜ್ಯಕ್ಕೂ ಕೂಡ ಇಂಪ್ಯಾಕ್ಟ್ ಮಾಡುವಂತಹ ಕೆಲಸಗಳನ್ನ ಜಮೀರ್ ಅಹಮದ್ ಅವರು ಮಾಡಬಹುದು ಅನ್ನೋ ಲೆಕ್ಕಾಚಾರಗಳಿದೆ. ಇದೇ ಕಾರಣಕ್ಕೋಸ್ಕರವಾಗಿ ಜಮೀರ್ ಅವರಿಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನ ಕೊಡಬಹುದು ಅನ್ನೋ ಲೆಕ್ಕಾಚಾರಗಳಿದೆ. ಅದೇ ರೀತಿ ಎಸ್ ಸಿ ಮಹದೇವಪ್ಪ ಅವರಿಗೆ ಈಗ ಸಿದ್ದರಾಮಯ್ಯ ಆಪ್ತರಾಗಿದ್ರು, ಸಿದ್ದರಾಮಯ್ಯ ಸಿಎಂ ಆದಾಗಲ್ಲ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅವರು ಈಗ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಾಡೋದು ಹೇಗೆ ಅನ್ನೋ ಲೆಕ್ಕಾಚಾರಗಳಿದೆ. ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಎಚ್ ಕೆ ಪಾಟೀಲ್
ಪಾಟೀಲ್ ಅವರು ಸೇರಿದಂತ ಹಲವಾರು ಜನಗಳು ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಲಿಸ್ಟ್ ನಲ್ಲಿ ಇದ್ದಾರೆ. ಅದೇ ರೀತಿ ಆಂಜನೇಯ ಅವರು ಕೂಡ ಲಿಸ್ಟ್ ಅಲ್ಲಿ ಇದ್ದಾರೆ. ಅವರು ಮಾಜಿ ಸಚಿವರಾಗಿದ್ದವರು. ಅವ್ರಿಗೂ ಕೂಡ ಪಕ್ಷದ ಟಾಸ್ಕ್ ಕೊಡಬೇಕು ಅಂತ ಲೆಕ್ಕಾಚಾರಗಳಾಗ್ತಾ ಇದೆ. ಈ ಮೂಲಕವಾಗಿ ಪ್ರಭಾವಿಗಳಿಗೆ ಕೆಪಿಸಿ ಕಾರ್ಯಾಧ್ಯಕ್ಷ ಕೊಡೋದು, ಈ ಮೂಲಕವಾಗಿ ಮುಂದೆ ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟಿಗೆ ಬಲ ತುಂಬಬೇಕು. ಈ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.